ಒಬ್ರು ಕಸ್ಟಮರ್ 2 ಪ್ಯೂರೋಸಿಸ್ ವಾಟರ್ ಪ್ಯೂರಿಫೈರ್ ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ 1 year ವಾರಂಟಿ ಪಂಪ್ ಒಂದು ಬರುತ್ತೆ ಅಕ್ವಾ ಬ್ಲೇಸ್ ಅಂತ ಹೇಳಿ, ಇನ್ನೊಂದು 2 year ವಾರಂಟಿ ಪಂಪ್ ಬರುತ್ತೆ ಕಾಪರ್ ಪರ್ಲ್ ಅಂತ ಹೇಳಿ. ಇದ್ರಲ್ಲಿ ಒಂದು ಪ್ಯೂರೋಸಿಸ್ ವಾಟರ್ ಫಿಲ್ಟರ್, ಇದ್ರಲ್ಲಿ ಒಂದು ಪ್ಯೂರೋಸಿಸ್ ವಾಟರ್ ಫಿಲ್ಟರ್ 2 ಆಗ್ಬೇಕು ಅಂತ ಹೇಳಿದ್ದಾರೆ. ನಾನು ನಿಮ್ಗೆ ಫಸ್ಟ್ ಇದರಲ್ಲಿ ಒಂದನ್ನ ತೋರಿಸ್ತೀನಿ, ಏನೇನ್ ಬೇರೆ ಸ್ಪೇರ್ ಇದೆ ಅಂತ ಹೇಳಿ ಇದರಲ್ಲಿ ಇರುತ್ತೆ ನೋಡ್ಕೊಳ್ಳಿ. ಇದ್ರಲ್ಲಿ ನೋಡಿ ಬೇರೆದೇನೇನ್ ಸ್ಪೇರ್ ಇದೆ ಅಂತ ಹೇಳಿ. ಇನ್ಲೈನ್ ಎಲ್ಲ ಅಕ್ವಾ ಬ್ಲೇಸ್ ಆಗ್ತಾ ಇದೆ, ಅಕ್ವಾ ಬ್ಲೇಸ್ ಇನ್ಲೈನ್ ಸೆಡಿಮೆಂಟ್ ಕಾರ್ಬನ್, ಮತ್ತೆ ಪ್ಯೂರೋಸಿಸ್ ಅಲ್ಕಲೈನ್ ಆಗ್ತಾ ಇದೆ. ಇದು 10,000 ಲೀಟರ್ ಕೆಪಾಸಿಟಿ ಬರುತ್ತೆ. ಮತ್ತೆ ಅಕ್ವಾ ಬ್ಲೇಸ್ 100 GPD RO ಮೆಂಬ್ರೇನ್ ಆಗ್ತಾ ಇದೆ. ಅದಾದ್ಮೇಲೆ ಲೂಸ್ ಎಂಡ್ 1.5 SMPS. ಇದು ಒರಿಜಿನಲ್ ಇರುತ್ತೆ, ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ನಾವು ಇದನ್ನೇ ಯೂಸ್ ಮಾಡ್ತೀವಿ. ಈಗ ನೋಡಿ ಅಸೆಂಬ್ಲಿಂಗ್ ಯಾವ ರೀತಿ ಆಗತ್ತೆ ಅಂತ ಹೇಳಿ. ಇದರಲ್ಲಿ ಫಸ್ಟ್ ನಾನು ನಿಮಗೆ 2 year ವಾರಂಟಿ ಇದೆ, ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಮಾಡುತ್ತೆ. ಈಗ 1 year ವಾರಂಟಿ ಪಂಪ್ ಏನಿದೆ ಇದನ್ನ ಹಾಕಿ ಅಸೆಂಬ್ಲಿಂಗ್ ಮಾಡುತ್ತೆ. ಇದು ಅಕ್ವಾ ಬ್ಲೇಸ್ 1 year ವಾರಂಟಿ ಇರುತ್ತೆ, ಪ್ಯೂರ್ ಕಾಪರ್ ಪಂಪ್ 2 year ವಾರಂಟಿ ಇರುತ್ತೆ ಪಂಪಿಗೆ. ಇದು ಈಗ ಮಾರ್ಕೆಟ್ ಅಲ್ಲಿ ಇರುವಂತ ಮಾಡಲು. ಇದರಲ್ಲಿ ಮುಂಚೆ ಇಂಡಿಕೇಟರ್ ಇರಲಿಲ್ಲ, ಈಗ ವಿತ್ ಇಂಡಿಕೇಟರ್ ಬಂದಿದೆ. ಇದೆ ನೋಡಿ ಪ್ಯೂರೋಸಿಸ್ ವಾಟರ್ ಪ್ಯೂರಿಫೈರ್ ಕ್ಯಾಬಿನೆಟ್. ಇದರಲ್ಲಿ ವಿತ್ ಇಂಡಿಕೇಶನ್ ಇರುತ್ತೆ. ಇದರಲ್ಲಿ ಒಂದು ಪವರ್ ಇಂಡಿಕೇಟರ್, ಒಂದು ಟ್ಯಾಂಕ್ ಫುಲ್ ಆಗಿರೋದು, ಇನ್ನೊಂದು ವರ್ಕಿಂಗ್ ಇಂಡಿಕೇಟರ್. ಇದಿಷ್ಟು ಇರುತ್ತೆ. ಇದು 9 ಲೀಟರ್ ಸ್ಟೋರೇಜ್ ಕೆಪಾಸಿಟಿ, 9 ಲೀಟರ್ ಸ್ಟೋರೇಜ್ ಇದೆ. ಇದರಲ್ಲಿ ನಿಮಗೆ ವಾರಂಟಿ ಕಾರ್ಡು ಎಲ್ಲ ಬರುತ್ತೆ. ಇದರಲ್ಲಿ ನೋಡಿ ಕಲರ್ಸ್ ನೋಡಿ, ಬಾಕ್ಸ್ ಮೇಲೆ ಹಾಕಿದೆ ನೋಡಿ, 8 ಕಲರ್ ಇದೆ. ಇದರಲ್ಲಿ ಆಪಲ್ ವೈಟ್ ಮಾತ್ರ ಈಗ ತೋರಿಸ್ತಾ ಇರೋದು ನಿಮಗೆ. ಇನ್ನು ಇದರಲ್ಲಿ ಮ್ಯಾಟ್ ಬ್ಲಾಕ್ ಇದೆ, ಸಿಲ್ವರ್ ಇದೆ, ಸ್ಪಿರಿಚುವಲ್ ಗೋಲ್ಡ್, ಪ್ಯೂರೋ ಪಿಂಕ್, ಕಾಪರ್ ಗೋಲ್ಡ್, ಓಷನ್ ಬ್ಲೂ ಮತ್ತೆ ಮ್ಯಾಟ್ ಗ್ರೇ ಅಂತ 8 ಕಲರ್ ಇರುತ್ತೆ. ಓಕೆ, ಯಾರಿಗಾದ್ರೂ ಪ್ಯೂರೋಸಿಸ್ ವಾಟರ್ ಫಿಲ್ಟರ್ ಬೇಕು ಅಂದ್ರೆ ಕೆಳಗೆ ಕೊಟ್ಟಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಪ್ರೈಸ್ ಅಲ್ಲಿ ನಿಮಗೆ ಮಾಡ್ಕೊಡ್ತೀವಿ, ಒಳ್ಳೆ ಸ್ಪೆಸಿಫಿಕೇಶನ್ ಇರುತ್ತೆ. ನೀವು ನೋಡ್ದಂಗೆ 1 year ವಾರಂಟಿ, 2 year ವಾರಂಟಿ. ಈಗ ಮಾಡ್ತಾ ಇರೋದು ವಿತ್ ಅಲ್ಕಲೈನ್ 2 in 1 ಆಪ್ಷನ್ ಗೆ. ಇಲ್ಲ ಬರೀ ಹೊಳೆ ನೀರಿಗೆ ಬೇಕಾ UVF ಸಿಗತ್ತೆ, ROUV TDS ಬೇಕಾ ROUV TDS ಬೇಕತ್ತೆ. 3 ವೆರೈಟಿನಲ್ಲಿ ಮಾಡ್ಕೊಡ್ತೀವಿ. ನಿಮ್ದು ಯಾವ ನೀರು ಏನು ಅಂತ ಹೇಳಿ ನಮಗೆ ಇಂಟಿಮೇಟ್ ಮಾಡಿದ್ರೆ ಒಳ್ಳೆ ಕ್ವಾಲಿಟಿ, ಒಳ್ಳೆ ಸೂಪರ್ ಆಗಿರೋಂತ ಮಾಡ್ಕೊಡ್ತೀವಿ. ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಇದು ನೋಡಿ ಬ್ಯಾಕ್ ಸೈಡ್ ಓಪನ್ ಮಾಡಿ ಇದರಲ್ಲೇ ಫಿಟ್ ಆಗುವಂತದ್ದು ಎಲ್ಲ. ಇದರಲ್ಲೆಲ್ಲ ಸಪರೇಟ್ ಇರುತ್ತೆ, ಇದು ಫಿಟ್ ಮಾಡ್ಕೋಬೇಕು. ಇದು ಇಂಡಿಕೇಟರ್ ವೈರ್, ಇದು ಪಂಪ್ ಪ್ಲೇಟ್ ಅಂತ ಹೇಳ್ತೀವಿ. ಇದು ಕ್ಲಾಂಪ್. ಈಗ ನೋಡಿ ಕ್ಲಾಂಪ್ ಎಲ್ಲ ಫಿಟ್ ಆಗಿದೆ ನಿಮಗೆ. ಈಗ ಪಂಪ್ ಫಿಟ್ ಮಾಡ್ಕೋಬೇಕು ಇದರಲ್ಲಿ. ಇದು ನೋಡಿ ಡೈರೆಕ್ಷನ್ ನೋಡ್ಕೊಳ್ಳಿ ಹೆಂಗಿರುತ್ತೆ, ಯಾವ ತರ ಇಟ್ಟಿರ್ತೀರಾ ಅದೇ ತರನೇ ತೆಗಿಬೇಕು. ಓಕೆ, ಪಂಪ್ ನೋಡಿ ಹಿಂಗೆ ಫಿಟ್ ಆಗಬೇಕು, ಈ ರೀತಿನಲ್ಲೇ ಪಂಪ್ ಫಿಟ್ ಆಗಬೇಕು. ಇಲ್ಲಿ SMPS ಕೂರುತ್ತೆ, ಈ ಕಡೆ SMPS, ಆಮೇಲೆ ಹಿಂದ್ಗಡೆ SU ಬರುತ್ತೆ. ಫಸ್ಟ್ ಇದನ್ನ ರೆಡಿ ಮಾಡ್ಕೋಬೇಕು ನೀವು. ಈಗ ಪಂಪ್ ಫಿಟ್ ಆಯ್ತು ನೋಡಿ, ಎಲ್ಲ ಬೋಲ್ಟ್ ನಟ್ ಹಾಕಾಗಿದೆ. ಈಗ SMPS ಕೂರಿಸ್ಕೋಬೇಕು. SMPS ಗೆ 2 ಸೈಡ್ ಟೇಪ್ ಹಾಕ್ಬೇಕು. 2 ಸೈಡ್ ಟೇಪ್ ಹಾಕಿದ್ರೆ ಆ ಕಡೆ ಈ ಕಡೆ ಜರುಗೋದಿಲ್ಲ, ಅಳ್ಳಾಡಿ ಶೇಕ್ ಆಗೋದು ಆ ತರ ಎಲ್ಲ ಏನೂ ಆಗೋದಿಲ್ಲ. ಹಂಗಾಗಿ 2 ಸೈಡ್ ಟೇಪ್ ಕಂಪಲ್ಸರಿ ಹಾಕ್ಬೇಕು. ಇದೆ ನೋಡಿ, 2 ಸೈಡ್ ಗಮ್ ಇರುತ್ತೆ.
ಟೂ ಸೈಡ್ ಟೇಪ್ ಆಯ್ತು. ಈಗ ಎಸ್ ವಿ ಇದು ಸೋಲ್ನೇಡ್ ವಾಲ್ ಅಂತ ಕರಿತೀವಿ. ಇದು ಡೈರೆಕ್ಷನ್ ನೋಡ್ ಹಾಕ್ಬೇಕು. ಈ ಡೈರೆಕ್ಷನ್ ಏನಿದೆಯಲ್ಲ ಇದು ಪಂಪ್ ಸೈಡ್ ಇರಬೇಕು, ಪಂಪ್ ಕಡೆ ಹೋಗ್ಬೇಕು. ಇದು ನಮಗೆ ಇನ್ಪುಟ್, ಇದು ಔಟ್ಪುಟ್, ಹೀಗಿರುತ್ತೆ ಕನೆಕ್ಷನ್. ಓಕೆ, ಈಗ ಡೈರೆಕ್ಷನ್ ಇದೆ ನೋಡಿ, ಈ ಡೈರೆಕ್ಷನ್ ಹೀಗೆ ಪಂಪ್ ಸೈಡ್ ಹೋಗ್ಬೇಕಿದು. ನೋಡಿ ಡೈರೆಕ್ಷನ್ ಹಿಂಗ್ ಕೂರುತ್ತೆ. ಇವೆಲ್ಲ ಉಲ್ಟಾ ಮಾಡ್ಬಿಟ್ರೆ ಎಡವಟ್ಟಾಗತ್ತೆ. ಎಡವಟ್ಟಂದ್ರೆ ನಿಮಗೆ ಫ್ಲೋ ಬರೋದಿಲ್ಲ, ಇಲ್ಲ ನೀರೇ ಆಫ್ ಆಗೋದಿಲ್ಲ, ಈ ತರ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಓಕೆ, ಈಗ ನೋಡಿ ರೆಡಿ ಆಯ್ತು. ಈಗ ಇದನ್ನ ಕನೆಕ್ಷನ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ನೋಡಿ ಫ್ಲೋಟ್ ಸ್ವಿಚ್ಗೆ ವೈರು ಇಲ್ಲಿಂದಾನೇ ಕೊಡ್ಬೇಕು. ಫ್ಲೋಟ್ ಸ್ವಿಚ್ಗೆ ಇದು ಫ್ಲೋಟ್ ಸ್ವಿಚ್ ವೈರು. ರೆಡಿ ಕ್ಲಿಪ್ ಹಾಕಿ ರೆಡಿ ಇಟ್ಕೊಂಡಿದೆ. ಓಕೆ, ಇದ್ರಲ್ಲಿ ನೋಡಿ ಫ್ಲೋಟ್ ಸ್ವಿಚ್ ಒಂದ್ ಕಡೆ ಫಿಟ್ ಆಗತ್ತೆ, ಇನ್ನೊಂದ್ ಕಡೆ ಪೈಪ್ ಬರುವಂತದ್ದು. ಈ ಸೈಡಿಗೆ ಫ್ಲೋಟ್ ಸ್ವಿಚ್ ಹಾಕ್ತೀವಿ. ಈಗ ಇದ್ರ ಒಳಗಿಂದ ತಗೊಂಡ್ರೆ ನಿಮಗೆ ಫಿಟ್ಟಿಂಗ್ ನೀಟಾಗಿರುತ್ತೆ. ಅಲ್ಲಿ ಮೇಲೊಂದು ಗಂಟೆ ಹಾಕ್ಬಿಡಿ ಅದಕ್ಕೆ. ಈಗ ನೋಡಿ ಫ್ಲೋಟ್ ಸ್ವಿಚ್ ವೈರು ರೆಡಿ ಇದೆ. ಇದು ಸ್ವಲ್ಪ ಸ್ಕಿನ್ ಮಾಡ್ಕೊಂಬಿಡಿ. ಇಲ್ಲೇನು ಗಿಡ್ಡ ಮಾಡೋ ಅಂತ ಅವಶ್ಯಕತೆ ಇಲ್ಲ, ವೈರೆಲ್ಲ ಒಳಗಡೆನೆ ಇದ್ರೂ ತೊಂದರೆ ಇಲ್ಲ. ಈ ವೈರಿಂಗ್ ನ ಸಿಂಪಲ್ ಆಗಿರುತ್ತೆ, ನೀವೊಂದ್ಸಲಿ ನೋಡ್ಕೊಳ್ಳಿ ಏನಂತ ಅರ್ಥ ಆಗತ್ತೆ. ಸುಮಾರು ವಿಡಿಯೋದಲ್ಲಿ ಆಲ್ರೆಡಿ ಇರುತ್ತೆ, ನಮ್ದು ಚಾನಲ್ ಅಲ್ಲೇ ಇದೆ, ಆದ್ರೂ ಇನ್ನೊಂದ್ಸಲ ನೋಡ್ಕೊಳ್ಳಿ. ನೋಡಿ SMP ಇಂದ ಬರುವಂತ ಕರೆಂಟ್ ಫಸ್ಟ್ ಇನ್ಪುಟ್ ನೆಗೆಟಿವ್, SV ನೆಗೆಟಿವ್, ಪಂಪಿನ ನೆಗೆಟಿವ್ ಕೊಡ್ಬೇಕು, ಎಲ್ಲ ಸೇರಿ ಜಾಯಿಂಟ್. ಇನ್ನು ನಾವು ಇಂಡಿಕೇಟರ್ ಕನೆಕ್ಷನ್ ಹಾಕಿಲ್ಲ ಇದಕ್ಕೆ. ಈಗ SMP ಪಾಸಿಟಿವ್ ಎಲ್ಲಿಗೆ ಅಂದ್ರೆ ಇದಿದೆ ನೋಡಿ, ಅದು ಫ್ಲೋಟ್ ಸ್ವಿಚ್ನ ಪಾಸಿಟಿವ್ಗೆ. ಈ ಕಡೆ ಒಂದು ಕೊಟ್ರೆ ನೆಕ್ಸ್ಟ್ ಕೊಡುವಂಥದ್ದು ಈ ಸೈಡು ಎಸ್ ವಿ ಪಾಸಿಟಿವ್, ಪಂಪ್ ಪಾಸಿಟಿವ್ ಎರಡೂ ಸೇರಿ ಈ ಕಡೆ ಮಾಡಿ ಜಾಯಿಂಟ್ ಮಾಡಬೇಕು. ಇದು ಸಿಂಪಲ್ ವೈರಿಂಗ್ ಕನೆಕ್ಷನ್ ಆಯ್ತು. ಈಗ ಫ್ಲೋಟ್ ಸ್ವಿಚ್ ವರ್ಕ್ ಆಗೋದಿಕ್ಕಿದು. ಈಗ ಇಂಡಿಕೇಟರ್ ಕೊಡ್ಬೇಕು ನಾವು. ಇಂಡಿಕೇಟರ್ದು ಯಾವುದು ಅಂತ ನೋಡ್ಕೊಳ್ಳಿ. ಮೂರೇ ವೈರ್ ಇರುತ್ತೆ. ಇದು ನೋಡಿ ವೈರಿಂಗ್ ಕನೆಕ್ಷನ್ ಯಾವ ತರ ಕೊಟ್ಟಿದೆ ಅಂತ ನೋಡ್ಕೊಳ್ಳಿ. ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಕರೆಕ್ಟಾಗಿ ನೋಡ್ಕೊಳ್ಳಿ. ಅದು ಹೆಂಗೂ ಕೊಟ್ಟಾಗಿದೆ. ಈಗ ಜಸ್ಟ್ ಇಂಡಿಕೇಟರ್ ಕೊಡ್ಬೇಕಷ್ಟೇ. ಬ್ಲಾಕ್ ಏನಿದೆ SMP ಬ್ಲಾಕ್, ಅದು ಬ್ಲಾಕಿಗೆ ಕೊಡಿ. ಆಮೇಲೆ SMP ಏನ್ ಪಾಸಿಟಿವ್ ಇತ್ತಲ್ಲ, ಪಾಸಿಟಿವ್ ರೆಡ್ ಕೊಡಿ. ಇಂಡಿಕೇಟರ್ ವೈರ್ ಅಲ್ಲಿ ನಾನು ಹೇಳ್ತಾ ಇರೋದು ಇದು ನೆಗೆಟಿವ್, ರೆಡ್ ಬಂದು ಪಾಸಿಟಿವ್. ಫ್ಲೋಟ್ ಸ್ವಿಚ್ ಆದ್ಮೇಲೆ ಏನಿದೆ ಪಂಪ್ SV ಕನೆಕ್ಷನ್ ಆಗತ್ತಲ್ಲ, ಇಲ್ಲಿಗೆ ಹಾಫ್ ರೆಡ್ ಇದೆ ನೋಡಿ, ಅಂದ್ರೆ ಬ್ರೌನ್ ಕಲರ್ ಇದೆಯಲ್ಲ, ಇದು ಕನೆಕ್ಷನ್ ಕೊಡ್ಬೇಕು. ಓಕೆ, ಇದು ಕನೆಕ್ಷನ್ ಕೊಟ್ಟಾಗಿದೆ. ಇದು ಕನೆಕ್ಷನ್ ಕೊಟ್ಟು ಜಾಯಿಂಟ್ ಹಾಕ್ಬಿಡಿ. ಇದಾದ್ಮೇಲೆ ಒಂದ್ಸಲಿ ನೀವು ಚೆಕ್ ಮಾಡ್ಕೋಬೇಕು ಕರೆಂಟ್ ಕನೆಕ್ಷನ್ ಕೊಟ್ಟು ವರ್ಕ್ ಆಗ್ತಾ ಇದೆಯೋ ಇಲ್ಲೋ ಅಂತ. ಇದು ಕೊನೆಗೆ ತೋರಿಸ್ತೀನಿ ನಿಮಗೆ ಹೇಗೆ ವರ್ಕ್ ಆಗುತ್ತೆ ಇಂಡಿಕೇಟರ್ ಅಂತ ಹೇಳಿ. ದಯವಿಟ್ಟು ಅಕ್ವಾಬ್ಲೇಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋಸ್ ಇರುತ್ತೆ. ವಾಟರ್ ಪ್ಯೂರಿಫೈರು, ಯಾವ ನೀರು ಯಾವ್ದಾದಕ್ಕೆ ಏನೇನು ಹಾಕ್ಬೇಕು ಏನು ಅಂತೇಳಿ. ಇದು ಎಂಡ್ ಕ್ಯಾಪ್ ಹಾಕಿ, ಟೇಪ್ ಹೊಡೆಯಕ್ಕಿಂತನೂ ಈ ತರ ಹಾಕೋದು ಬೆಟರ್. ಕ್ಯಾಪು ನಿಮ್ಮ ಅನುಕೂಲ, ನೀವೀಗ ಯಾವ್ದಿರುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ಇದು ಎಂಡ್ ಕ್ಯಾಪ್ ಹಾಕೋದ್ರಿಂದ ಗಮ್ ಇರಲ್ಲ, ಸ್ವಲ್ಪ ನೀಟಾಗಿರುತ್ತೆ. ಇದಿಷ್ಟೇ ವೈರಿಂಗ್ ಕನೆಕ್ಷನ್. ಓಕೆ, ವೈರಿಂಗ್ ಕನೆಕ್ಷನ್ ನ ಒಳಗಡೆ ಬಿಟ್ಬಿಡಿ.
ಈ ಕಡೆ ಏನು ಕೇಬಲ್ ಕಡೆ AC ಸೈಡ್ ಏನು ಕನೆಕ್ಟ್ ಆಗಲ್ಲ ನಿಮಗೆ, ಓಪನ್ ಆಗಿರುತ್ತೆ, ಹೀಗೆ ಜಾಯಿಂಟೇ ಆಗಲ್ಲ ಇಲ್ಲಿ. ಈಗ ಫ್ಲೋಟ್ ಸ್ವಿಚ್ಗೆ 2 ವೈರ್ ಬಿಟ್ಟಿದ್ವಲ್ಲ, ಅಲ್ಲಿಗೆ ಫ್ಲೋಟ್ ಸ್ವಿಚ್ ಫಿಟ್ ಮಾಡಬೇಕು ನೋಡಿ. ಈ ರೀತಿ ಫ್ಲೋಟ್ ಸ್ವಿಚ್ ಹಾಕ್ಬೇಕು. ಹೀಗೆ ಫಿಟ್ ಆದ್ರೆ ಹೀಗೆ ವರ್ಕ್ ಆಗತ್ತೆ, ಆಪರೇಟ್ ಆಗೋದು. ಇಲ್ಲಿ ಕಾಣತ್ ನೋಡಿ, ಇಲ್ಲಿ ಆಪರೇಟ್ ಆಗತ್ ನೋಡಿ. ಹೀಗೆ ಟ್ಯಾಂಕ್ ಫುಲ್ ಆದ ಕೂಡಲೇ ಆಫ್ ಆಗುತ್ತೆ, ಕಡಿಮೆ ಆದ ಕೂಡಲೇ ಆನ್ ಆಗುತ್ತೆ. ಇದೆರಡು ಕ್ಲಿಪ್ಪಿಗೆ ಕನೆಕ್ಟ್ ಆಗುತ್ತೆ. ಇದು ಒಳಗಡೆಯಿಂದ ನಟ್ಟಾಕಿ ಟೈಟ್ ಮಾಡೋದಿರುತ್ತೆ. ತುಂಬಾ ಸಿಂಪಲ್ ಇದೆ ಇದು. ಬಟ್ ಈ ಮಾಡ್ಲಲ್ಲಿ ಏನಂದ್ರೆ ಟ್ಯಾಂಕ್ ಓಪನ್ ಆಗೋದಿಲ್ಲ, ಟೆಕ್ನಿಷಿಯನ್ನೇ ಮಾಡಬೇಕು, ಗೊತ್ತಿರೋರೇ ಮಾಡ್ಬೇಕಾಗತ್ತೆ. ಯಾವಾಗ ಟ್ಯಾಂಕ್ ಬಿಚ್ಚಬೇಕು ಅಂದ್ರೂ ಫ್ಲೋಟ್ ಸ್ವಿಚ್ ನ ಬಿಚ್ಚಬೇಕಾಗತ್ತೆ. ಈ ನೋಡಿ ಅದು ಫಿಟ್ ಆಗಿದೆ, ಚೆಕ್ ನಟ್ ಹಾಕಿ ಫಿಟ್ ಮಾಡಿದೆ. ಈಗ ಫ್ಲೋಟ್ ಸ್ವಿಚ್ ಫಿಟ್ ಮಾಡೋದು. 2 ಕ್ಲಿಪ್ಗೆ 2 ಸೈಡ್ ಹಾಕಿ 3 ಪಿನ್ ಇದ್ರೆ ಇನ್ ಕೇಸು ಮಧ್ಯದ ಬಿಟ್ಬಿಡಿ. ಈಗ ಜಸ್ಟ್ ಪ್ರೆಸ್ ಮಾಡೋದಷ್ಟೇ ಇದು, ಈಗ ಪ್ರೆಸ್ಸಿಂಗ್ ಅಷ್ಟೇ ಇದು. ಈ ನೋಡಿ ಸೌಂಡ್ ಕೇಳತ್ ನೋಡಿ, ಇಷ್ಟೇ. ಓಕೆ, ಈಗ ಫ್ಲೋಟ್ ಸ್ವಿಚ್ ಆಯ್ತು. ವೈರಿಂಗ್ ಕನೆಕ್ಷನ್ ಕಂಪ್ಲೀಟ್ ಆಯ್ತು. ಈಗ ಈ ವೈರಿಂಗ್ ಕನೆಕ್ಷನ್ ಏನಿದೆ ಕಂಪ್ಲೀಟ್ ಆಗಿದೆ. ಇಲ್ಲೊಂದು ಕನೆಕ್ಷನ್ ಬಿಟ್ಟಿದೆ, ಇದು ಲಾಸ್ಟಿಗೆ ನೋಡ್ಕೊಳ್ಳಿ. ಯಾವುದು SV ಹತ್ರ ಕನೆಕ್ಷನ್, ಸೆಡಿಮೆಂಟ್ ಕಾರ್ಬನ್ ಆದ್ಮೇಲೆ ಇಲ್ಲಿ ಕನೆಕ್ಷನ್ ಬರುತ್ತೆ. ಓಕೆ, ಈಗ ವೈರಿಂಗ್ ಒಂದೊಂದೇ ತೋರಿಸ್ಬಿಡ್ತೀನಿ. ಈಗ ಫಸ್ಟ್ RO ಮೆಂಬ್ರೇನ್ ನಿಮಗೆ ಹೇಳ್ದಂಗೆ ಅಕ್ವಾ ಬ್ಲೇಸ್ ಇದೆ. ಇದೆಲ್ಲ ಕಸ್ಟಮರ್ ನೀವು ಯಾವ ರೀತಿ ಕೇಳ್ತೀರಾ ಆ ರೀತಿ ಬೇಕಾದ್ರೆ ಮಾಡ್ಕೊಡ್ತೀವಿ. ಕಸ್ಟಮೈಸ್ ಅಂತ ಹೇಳ್ತೀವಲ್ಲ, ಕಸ್ಟಮೈಸ್ ರೀತಿನಲ್ಲಿ ಇರುತ್ತೆ. ಈ ಓರಿಂಗ್ ಎಲ್ಲ ನೋಡ್ಕೊಳ್ಳಿ ಎಲ್ಲೆಲ್ಲಿ ಹಾಕೋದು ಅಂತೇಳಿ. ಇದು ನೋಡಿ ಡೈರೆಕ್ಷನ್, ಇದು ಒಳಗೆ ಹಾಕುವಂಥದ್ದು, ಇದು ಇನ್ಸೈಡ್ ಸಣ್ಣ ಓರಿಂಗ್ ಇರೋದು, ಇದು ಔಟ್ ಸೈಡ್ ಇರುತ್ತೆ. ಈ ಮೆಂಬ್ರೇನ್ ಹೌಸಿಂಗ್ ನ ಇನ್ಸೈಡ್ ಯಾವ್ದು ಹಾಕ್ತೀವಿ ನೋಡಿ, ಹಾಕಿ ಪ್ರೆಸ್ ಮಾಡ್ಬೇಕಷ್ಟೇ, ಲೆವೆಲ್ ಆಗಿ ಕೂತ್ಕೊಳ್ಳುತ್ತೆ. ಇದಾದ್ಮೇಲೆ ಕ್ಯಾಪ್ ಹಾಕಿ ಟೈಟ್ ಮಾಡೋದು. ನೋಡಿ ಎಷ್ಟು ಸ್ಪಾನರ್ ಟೈಟ್ ಮಾಡಿದ್ರೆ ಸ್ವಲ್ಪ ಫಿಟ್ಟಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ಅಷ್ಟೇ. ಇದರಲ್ಲಿ ಇದು ಪ್ಯೂರಿಫೈಡ್ ವಾಟರ್, ಇದು ರಿಜೆಕ್ಟ್ ವಾಟರ್, ವೇಸ್ಟೇಜ್ ವಾಟರ್ ಇರುತ್ತೆ. ಯಾವಾಗ್ಲೂ ಒಂದೇ ಇರುತ್ತೆ, ಏನು ಚೇಂಜ್ ಆಗೋದಿಲ್ಲ ಅದು. ಇದಾದ್ಮೇಲೆ ಫಿಟ್ ಮಾಡ್ತೀವಿ. ಮೊದಲು ಇದಕ್ಕೆ FR ಕನೆಕ್ಷನ್ ಮಾಡ್ಕೋಬೇಕು ಫಸ್ಟ್. ಸ್ಟಾರ್ಟ್. ಇದು ನೋಡಿ FR 450 ಅಂತ ಹೇಳಿ, ಇದು ಔಟ್ ಸೈಡ್ ಹೋಗ್ಬೇಕು ಡೈರೆಕ್ಷನ್. ಓಕೆ, ಇದು ತೋರಿಸ್ತೀನಿ ನಿಮಗೆ. ಈಗ ಬಲ್ಕ್ ಹೆಡ್ ಹಾಕಿಲ್ಲ ನೋಡಿ, ಬಲ್ಕ್ ಹೆಡ್ ಒಂದು 2 ಕನೆಕ್ಷನ್ ಇರುತ್ತೆ ನೋಡಿ, 2 ಬಲ್ಕ್ ಹೆಡ್, ಒಂದು ರಿಜೆಕ್ಟ್ ವಾಟರ್ ಹೋಗೋಕೆ, ಒಂದು ರಾ ವಾಟರ್ ಬರ್ಲಿಕ್ಕೆ ಇನ್ಪುಟ್. ಇದು ಕಟಿಂಗ್ ಪ್ಲೇಯರ್ ಅಲ್ಲಿ ಹಾಕಿ ಟೈಟ್ ಮಾಡಿ ಮೀಡಿಯಂ ಆಗಿ. 2 ಇದ್ದೇ ಇರುತ್ತೆ, ಯಾವುದೇ ಪ್ಯೂರಿಫೈರ್ ಆದ್ರೂ ಮಿನಿಮಮ್ 2 ಇದ್ದೇ ಇರುತ್ತೆ. ಅಕಸ್ಮಾತ್ ಟ್ಯಾಂಕ್ ಅಲ್ಲಿ ರೀಫಿಲ್ ಮಾಡಕ್ಕೆ ಟ್ಯಾಂಕ್ ಇಲ್ಲ, ಅಂಡರ್ ಸಿಂಕ್ ಮಾಡ್ಲಿಕ್ಕಾದ್ರೆ 3 ಪಾಯಿಂಟ್ ಬರುತ್ತೆ, ಇಲ್ಲಾಂದ್ರೆ ಕಾಮನ್ ಆಗಿ 2 ಪಾಯಿಂಟ್ ಇದ್ದೇ ಇರುತ್ತೆ. ಇದು ನೋಡಿ FR ಹಾಕ್ತಾ ಇದ್ದೀನಿ. FR ಯಾವಾಗ್ಲೂ ಕೆಳಗಿಂದಕ್ಕೆ ಹಾಕಿ, ಒಂದೇ ಡೈರೆಕ್ಷನ್ ಹಾಕಿ, ಯಾವ್ದು ತರ ಹಾಕ್ಬೋದು. ಈ ಕಡೆ ನಾನು ಹೇಳ್ದಂಗೆ ಮೇಲ್ಗಡೆದು ಮೆಂಬ್ರೇನ್ ಹೌಸಿಂಗ್ ಅಲ್ಲಿ ಮೇಲ್ಗಡೆದಕ್ಕೆ ಕನೆಕ್ಟ್ ಆಗುತ್ತೆ. ಇಷ್ಟೇ. ಇದು ಫಸ್ಟ್ ನೀವು ಮಾಡ್ಕೊಂಡ್ರೆ ಇನ್ನು ಬಾಕಿ ಎಲ್ಲ ಈಸಿ ಆಗ್ಬಿಡತ್ತೆ ನಿಮಗೆ. ಓಕೆ, ಈಗ ನಿಮಗೆ ಸೆಡಿಮೆಂಟ್ ಕಾರ್ಬನ್ ಮತ್ತೆ ಅಲ್ಕಲೈನು ಇಷ್ಟೇ ಇರುತ್ತೆ ಫಿಲ್ಟರ್ ಪಾರ್ಟ್. ಇದು ತುಂಬಾ ಸಿಂಪಲ್ ಆಗಿ ಇದೆ, ನೋಡ್ಕೊಳ್ಳಿ. ಈಗ ನಾನು ಫಸ್ಟ್ ಕಾರ್ಬನ್ ಹಾಕ್ತೀನಿ. ಎಲ್ಲ ಪುಷ್ಪಿಟ್ ಎಲ್ಬೋ ಇರುತ್ತೆ ಇದರಲ್ಲಿ, ಪುಷ್ಪಿಟ್ ಎಲ್ಬೋ ಈಸಿಯಾಗಿ ಪ್ರೆಸ್ ಮಾಡ್ಬೋದು. ಫಸ್ಟ್ ಕಾರ್ಬನ್ ಹಾಕಿ, ಫಸ್ಟ್ ಕಾರ್ಬನ್ ಹಾಕ್ಬೇಕು. ಕಾರ್ಬನ್ ಹಾಕಿದ್ರೆ ಕಾರ್ಬನ್ ಅಲ್ಲಿ ಇರುವಂತದ್ದು ನೆಕ್ಸ್ಟ್ ಸೆಡಿಮೆಂಟ್ ಬಂದು ಏನಾರ ಬ್ಲಾಕ್ ಆಗೋದಿದ್ರೆ ಆಗ್ಬಿಡತ್ತೆ. ಆ ಉದ್ದೇಶಕ್ಕೆ ಕಾರ್ಬನ್ ಹಾಕೋದು.
ಇದು ಪ್ರೀ ಫಿಲ್ಟರ್ ಬೌಲ್ ಇಂದ ಬರುತ್ತಲ್ವಾ ಇನ್ಪುಟ್, ಫಸ್ಟ್ ಆ ಇನ್ಪುಟ್ ಕಾರ್ಬನ್ ಕೊಡಿ. ಇದಾದ್ಮೇಲೆ ಸೆಡಿಮೆಂಟ್ ನೋಡಿ, ಇದು ಫ್ಲೋ ಡೈರೆಕ್ಷನ್ ಹೀಗಿದೆ, ಇದು ಫ್ಲೋ ಡೈರೆಕ್ಷನ್ ಹೀಗೆ ಬರಬೇಕು, ಹೀಗೆ. ಇಲ್ಲಿ ಮೇಲ್ ಕನೆಕ್ಟ್ ಆಗಿದೆ, ಇಲ್ಲಿ ನೋಡಿ ಇಲ್ಲಿ ಕನೆಕ್ಷನ್ ಆಗಿದೆ. ಅಲ್ಲಿ ನಿಮಗೆ ಹಾಕ್ಲಿಲ್ಲ ಅಂದ್ರೆ ಹೊರಗಡೆ ಬೇಕಾದ್ರೆ ತಗೊಂಡ್ಬೇಕಾದ್ರೆ ಮಾಡ್ಬೋದು. ಜಸ್ಟ್ ಪ್ರೆಸ್ ಆಗ್ಬೇಕಷ್ಟೇ ನಮಗೆ ಮೇನ್. ಇಲ್ಲಿ ನೋಡಿ ಕನೆಕ್ಟ್ ಆಗಿದೆ. ಈಗ ಕಾರ್ಬನ್ ಇಂದ ಬಂದು ಸೆಡಿಮೆಂಟ್ ಬಂದು, ಸೆಡಿಮೆಂಟ್ ಇಂದ ಎಸ್ ವಿ ಕನೆಕ್ಷನ್ ಕೊಡ್ಬೇಕು. ಅವಾಗಲೇ ಬಿಟ್ಟಿತ್ತಲ್ವಾ ಎಸ್ ವಿ ಕನೆಕ್ಷನ್ ಕೊಡ್ಬೇಕಾಗುತ್ತೆ. ನೋಡಿ ಇಲ್ಲಿ ಎಸ್ ವಿ ಇದೆ. ಇನ್ ಕೇಸ್ ನಿಮಗೆ ಅಡ್ಡ ಆಗ್ತಾ ಇತ್ತು ಅಂದ್ರೆ ತಕೊಳ್ಳಿ, ಇದನ್ನು ತೆಗ್ಬಿಟ್ಟು ಹಾಕಿ, ಈಸಿ ಆಗುತ್ತೆ. ಇದು ಎಸ್ ವಿ ಕನೆಕ್ಷನ್ ಮಾಡಿ. ಈ ಎಸ್ ವಿ ಕನೆಕ್ಷನ್ ಆಗಿದ್ದು ಬಂದು ನಿಮಗೆ ಯಾವುದು ಸೆಡಿಮೆಂಟ್ ಕನೆಕ್ಟ್ ಆಗುತ್ತೆ. ನೋಡಿ ಎಸ್ ವಿ ಕನೆಕ್ಷನ್ ಆಯ್ತು, ಮುಗೀತು. ಈಗ ಉಳಿದಿರೋದು ಪಂಪ್ ಇಂದ ಮೆಂಬ್ರೇನ್ ಕೊಡಬೇಕು, ಆಮೇಲೆ ಅಲ್ಕಲೈನ್ ಫಿಟ್ ಮಾಡಬೇಕು. ಇದಿಷ್ಟೇ ಉಳಿದಿರೋದು. ಇದು ಪಂಪಿಂಗ್ ಕನೆಕ್ಷನ್ ಮತ್ತೆ ಮೆಂಬ್ರೇನ್ ಕನೆಕ್ಷನ್ ಕೊಡ್ಲಿಕ್ಕೆ ಆಗ್ತಾ ಇದೀನಿ ಈಗ. ಇದು ನೋಡಿ ಪಂಪ್ ಕನೆಕ್ಷನ್, ಪಂಪ್ ಇಂದ ಮೆಂಬ್ರೇನ್. ಪಂಪ್ ಇಂದ ಮೆಂಬ್ರೇನ್ ಇದೆ. ಇಲ್ಲಿ ಈ ಪೈಪ್ ಯಾವಾಗ್ಲೂ ಶೇಕ್ ಆಗತ್ತೆ. ಆ ಶೇಕ್ ಆಗೋದಕ್ಕೊಂದು ಟ್ಯಾಗ್ ಹಾಕ್ಬೇಕಾಗತ್ತೆ. ಒಂದು ಟ್ಯಾಗ್ ಹಾಕಿದ್ರೆ ಇಲ್ಲಿಗೆ ಈ ಪೈಪ್ ಶೇಕ್ ಆಗೋದು ಅವಾಯ್ಡ್ ಆಗತ್ತೆ. ತುಂಬಾ ಜನ ಇದು ಮಿಸ್ ಮಾಡ್ಕೊಂತಾರೆ. ಅವಾಗ ಏನಾಗುತ್ತೆ, ವೈಬ್ರೇಷನ್ ಸೌಂಡ್ ಸಿಕ್ಕಾಬಟ್ಟೆ ಬರುತ್ತೆ. ಇಲ್ಲಿಗೊಂದು ಟ್ಯಾಗ್ ಹಾಕಿ, ತುಂಬಾ ಸಿಂಪಲ್ ಕೆಲಸ ಇರುತ್ತೆ. ಟ್ಯಾಗ್ ಹಾಕೋದ್ರಿಂದ ನಿಮಗೆ ವೈಬ್ರೇಷನ್ ಸೌಂಡ್ ಇದೆಲ್ಲ ಹೋಗುತ್ತೆ. ತುಂಬಾ ಜನಕ್ಕೆ ಈ ಟೆಕ್ನಿಕ್ ಗೊತ್ತಿರಲ್ಲ, ಇದನ್ನ ನೆಗ್ಲೆಕ್ಟ್ ಮಾಡ್ತಾರೆ ಏನಾಗ್ಬಿಡತ್ತೆ ಅಂತ. ಬಟ್ ತುಂಬಾ ಯೂಸ್ಫುಲ್ ಇದೆ. ಯಾಕಂದ್ರೆ ಪಂಪ್ ಅಲ್ಲಿ ಯಾವಾಗ್ಲೂ ಪ್ರೆಷರ್ ಇರುತ್ತಲ್ವಾ, ಆ ಪ್ರೆಷರಿಗೆ ಕಂಪಲ್ಸರಿಯಾಗಿ ಹಾಕ್ಬೇಕು. ಅದು ಲಾಕ್ ಆಗ್ಲಿ ಅಂತ ಆಗೋದಷ್ಟೇ. ಟೈಟ್ ಆಗಿ ಕುತ್ಕೋಬೇಕು ಫಿಟ್ಟಿಂಗು, ಬೇರೆ ಇನ್ನೇ ಉದ್ದೇಶ ಇಲ್ಲ ಇದಾಕೋದು. ಸ್ವಲ್ಪ ಜಾಗ ಕಂಜೆಸ್ಟೆಡ್ ಇರುತ್ತೆ, ಬಟ್ ಒಂದ್ಸಲಿ ಫಿಟ್ ಮಾಡಿದ್ರೆ ಮುಗೀತು. ಅದೇನು ಮತ್ತೆ ಮತ್ತೆ ಏನು ಬಿಚ್ಚ ಅವಶ್ಯಕತೆ ಇರಲ್ಲ. ಕೊನೆ ಎಳೆದ್ ಬಿಟ್ಬಿಡಿ ಅಷ್ಟೇ. ಈಗ ನೋಡಿ ಪೈಪ್ ಶೇಕ್ ಆಗೋದಿಲ್ಲ. ಆ ಉದ್ದೇಶಕ್ಕೆ ಹಾಕೋದು. ಪಂಪಿಂದ ಏನ್ ಬರುತ್ತಲ್ಲ ಆ ಪೈಪು ಇಲ್ಲಿ ಬಂದು ಶೇಕ್ ಆಗೋದಿಲ್ಲ, ಹೊಡ್ಕೊಳ್ಳೋದಿಲ್ಲ ಅವಾಗ. ಈಗ ಉಳಿದಿರೋದು ಬಂದು ಅಲ್ಕಲೈನ್ ಫಿಲ್ಟ್ರು. ಇದೊಂದು ಹಾಕಿದ್ರೆ ಕೆಲಸ ಮುಗೀತು. ಈ ಅಲ್ಕಲೈನ್ ಫಿಲ್ಟರ್ ಕೂಡ ನಿಮಗೆ ಡೈರೆಕ್ಷನ್ ಇರುತ್ತೆ, ಫ್ಲೋ ಡೈರೆಕ್ಷನ್. ಪ್ಯೂರಿಫೈಡ್ ವಾಟರ್ ಹೀಗೆ ಹೋಗ್ಬೇಕು ಅಂತ ಹಾಗೆ ಹಾಕ್ಬೇಕು. ನೋಡಿ ಇದು ಪ್ಯೂರಿಫೈಡ್ ವಾಟರ್ ಏನ್ ನಿಮಗೆ ಹೇಳ್ತಾ ಇರ್ತೀನಲ್ಲ, ಬಾಟಮ್ದು ಆರ್ ಮೆಂಬ್ರೇನ್ ಹೌಸಿಂಗ್ ಅಲ್ಲಿ ಬಾಟಮ್ದು ಇರುತ್ತೆ ಯಾವಾಗ್ಲೂ. ನೋಡಿ ಬಂತು. ಇಲ್ಲಿಂದ ಬಂದಿದ್ದು ಪ್ಯೂರಿಫೈಡ್ ವಾಟರ್ಗೆ ಅಲ್ಕಲೈನಿಗೆ ಕೊಡೋದು. ಅಲ್ಕಲೈನ್ ಇನ್ಪುಟ್, ಪ್ಯೂರಿಫೈಡ್ ವಾಟರ್ ಇಂದ ಅಲ್ಕಲೈನಿಗೆ ಇನ್ಪುಟ್ ಬರುತ್ತೆ. ಇಷ್ಟೇ. ಇದಾದ್ಮೇಲೆ ಇಲ್ಲಿಂದ ಟ್ಯಾಂಕಿಗೆ ಹೋಗುತ್ತೆ ನಿಮಗೆ.
ಟ್ಯಾಂಕಿಗೆ ಹೋಗೋದು ಪೈಪ್ ಹಾಕ್ಬಿಡ್ತೀನಿ. ಇಷ್ಟೇ. ಈಗ ನೋಡಿ, ಈಗ ಮುಗೀತು ಕೆಲಸ. ಈಗ ಎಲ್ಲಿಗೆ ಬಂತು? ಈ ಸೈಡ್ ಔಟ್ ಸೈಡ್ ಬಂತು. ಔಟ್ ಸೈಡಿಗೆ ಒಂದು ಎಲ್ಬೋ ಕನೆಕ್ಟರ್ ಹಾಕಿ, ಸ್ಟೆಮ್ ಎಲ್ಬೋ ಅಂತ ಕರಿತೀವಿ. ಇದು ಬಾಟಮಿಗೆ ನೀಟಾಗಿ ಹೋಗುತ್ತೆ, ಬಾಟಮಿಗೆ ಬರುತ್ತೆ. ಇದು ಯಾವ ಕಡೆ ಬೇಕಾದ್ರೆ ತಿರ್ಸ್ಬೋದು, ಬಾಟಮಿಗೆ ಬಿಟ್ಬಿಡಿ ಅಷ್ಟೇ. ಇದು ಫ್ಲೋಟ್ ಸ್ವಿಚ್ ಫಿಟ್ ಆಗುತ್ತೆ, ಇದು ಟ್ಯಾಂಕಿಗೆ ಬಂದು ನೀರು ಫಿಲ್ ಆಗುತ್ತೆ. ಇಷ್ಟೇ ವರ್ಕ್ ಇದು. ನೋಡಿ, ತುಂಬಾ ಸಿಂಪಲ್ ಆಗಿದೆ, ಈಸಿಯಾಗಿ ಯಾರು ಬೇಕಾದ್ರೂ ಮಾಡ್ಬೋದು. ಓಕೆ, ಗೊತ್ತಾಗ್ಲಿಲ್ಲ ಅಂದ್ರೆ ರಿಪೀಟ್ ಹೋಗಿ ನೋಡಿ, ರಿಪೀಟ್ ಹೋಗಿ ನೋಡಿ. ತುಂಬಾ ಸಿಂಪಲ್ ಆಗಿದೆ. ಇದು ಮಾಡಿರೋದು ನಿಮಗೆ RO ಅಲ್ಕಲೈನ್ 2-in-1 ಆಪ್ಷನ್ಗೆ. ಬೋರ್ ವಾಟರ್, ರಿವರ್ ವಾಟರ್ ಯಾವುದೇ ನೀರು ಬಂದ್ರು ಪ್ಯೂರಿಫೈ ಆಗುತ್ತೆ. RO UV TDS ಕೂಡ ಮಾಡ್ಬೋದು. ಇಲ್ಲಿ UV TDS ಹಾಕಿಲ್ಲ ನಾವು, ಮತ್ತೆ UV UF ಕೂಡ ಮಾಡ್ಬೋದು. ಅವಾಗ ವಿತೌಟ್ ಪಂಪ್ ಮಾಡ್ತೀವಿ. UV UF ಮಾಡುವಾಗ ವಿತೌಟ್ ಪಂಪ್. ಈಗ ವಿತ್ ಪಂಪ್ RO ಅಲ್ಕಲೈನ್ ಟಾಪ್ ಕ್ಯಾಟಗರಿ ಬರುತ್ತೆ. 1 year ವಾರಂಟಿ ಮೋಟರ್ ಇರುವಂತದ್ದು. 2 year ವಾರಂಟಿ ಬೇಕು ಅಂದ್ರೆ 2 year ವಾರಂಟಿದು ಯಾರು ಕಸ್ಟಮರ್ ಕೇಳಿದ್ರು ಅಂತ ಹೇಳಿ ಮಾಡ್ಕೊಡ್ತಾ ಇದೀವಿ. ಬೇಕು ಅಂದ್ರೆ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. ದಯವಿಟ್ಟು ಫೋನ್ ನಂಬರ್ ಇರುತ್ತೆ, ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಇದು ಮುಗೀತು, ಇಷ್ಟೇ. ಇದು ಇನ್ನೇನು ಕನೆಕ್ಷನ್ ಮಾಡೋಂಗಿಲ್ಲ, ಜಸ್ಟ್ ಬ್ಯಾಕ್ ಕವರ್ ಹಾಕೋದಷ್ಟೇ. ರೆಡಿ ಟು ಯೂಸ್ ಇದೆ. ಇಲ್ಲಿಗೊಂದು ಗಂಟು ಹಾಕ್ಬಿಡಿ. ತುಂಬಾ ಸಿಂಪಲ್ ಆಗಿದೆ ಅಸೆಂಬ್ಲಿಂಗು. ಇದಕ್ಕೊಂದು ರಬ್ಬರ್ದೊಂದು ಬುಷ್ ಕೊಟ್ಟಿದ್ದಾರೆ. ಆ ಬುಷ್ ಹಾಕಿ ಅಲ್ಲಿ ಫುಲ್ ಕ್ಲೀನ್ ಆಗಿ ಬ್ಲಾಕ್ ಆಗುತ್ತೆ ಅವಾಗ. ಇಷ್ಟೇ. ಓಕೆ, ಇದಕ್ಕೇನು ಸ್ಕ್ರೂ ಇದೆ, ಸ್ಕ್ರೂ ಹಾಕಿ ಫಿಕ್ಸ್ ಮಾಡ್ಬಿಡೋದು. ಈಗ ಫುಲ್ ಪ್ಯಾಕ್ ಆಗಿದೆ. ಈಗ ನಿಮಗೆ ಇದಕ್ಕೆ ಏನೇನು ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಒಂದು ಪ್ರೀ ಫಿಲ್ಟರ್ ಬೌಲು, ಒಂದು ಸ್ಪನ್ ಬರುತ್ತೆ, ಮತ್ತೆ ಪೈಪ್ ಇನ್ಲೆಟ್ ಔಟ್ಲೆಟ್ಗೆ, ಮತ್ತೆ ಟ್ಯಾಪ್, ಫ್ಯಾನ್ಸಿ ಟ್ಯಾಪ್ ಇರುತ್ತೆ. ಓಕೆ, ಮತ್ತೆ ಡೈವರ್ಟ್ ವಾಲ್ ಸೆಟ್ಟು, ಮತ್ತೆ 2 ಎಲ್ಬೋ. ಇದಿಷ್ಟು ಇದ್ರ ಜೊತೆನೆ ಬರುತ್ತೆ ಫ್ರೀಯಾಗಿ. ನೀವು ಎಕ್ಸ್ಟ್ರಾ ತಗೊಳ್ಳೋಂಥ ನೆಸಿಟಿ ಇರಲ್ಲ. ಇನ್ಸ್ಟಾಲೇಷನ್ ನೀವು ಯಾರ ಹತ್ರ ಬೇಕಾದ್ರೆ ಮಾಡಿಸ್ಕೋಬಹುದು. ಯಾರು ಟೆಕ್ನಿಷಿಯನ್ ಇದ್ರೆ, ಯಾರೇ ಇದ್ರು ಅವ್ರ ಹತ್ರ ಬೇಕಾದ್ರೆ ಮಾಡಿಸ್ಕೊಳ್ಳಿ. ಬೇಕು ಅಂದ್ರೆ ಟ್ರಾನ್ಸ್ಪೋರ್ಟಿಗೆ ಹಾಕೋ ವ್ಯವಸ್ಥೆ ಕೂಡ ನಾವೇ ಮಾಡ್ಕೊಡ್ತೀವಿ. ಎಲ್ಲ ಇದರಲ್ಲೇ ಇರುತ್ತೆ. ಸೆಟ್ ಸ್ಪನ್ ಇದೆ, ಎಲ್ಲ ಪ್ರತಿಯೊಂದು ಇರುತ್ತೆ. ನೀವು ಗೋಡೆಗೆ ಸ್ಕ್ರೂ ಹಾಕಿ ಫಿಟ್ ಮಾಡೋದಷ್ಟೇ ಕೆಲಸ. ಬಾಕಿ ಇನ್ನೇನು ಪ್ಯೂರಿಫೈರ್ ಅಲ್ಲಿ ನೀವೇನು ಓಪನ್ ಮಾಡಿ ಬಿಚ್ಚಿ ಮಾಡಿ ಮಾಡೋಂಥದ್ದೆಲ್ಲ ಏನಿರೋದಿಲ್ಲ. ನೋಡಿ, ಇದರಲ್ಲೇ ಹೋಯ್ತು. ಓಕೆ, ರೆಡಿ ಆಗೋಯ್ತು. ಇದರಲ್ಲಿ ಇನ್ನೊಂದೇನೋ ಮಿಸ್ ಆಗಿದೆ, ವಾರಂಟಿ ಕಾರ್ಡ್ ಅನ್ಸುತ್ತೆ. ವಾರಂಟಿ ಕಾರ್ಡ್ ಇದೆ. ವಾರಂಟಿ ಕಾರ್ಡ್ ಅದರಲ್ಲಿ ಸ್ಟಿಕ್ಕರ್ ಇರುತ್ತೆ. ಇನ್ಪುಟ್ ಔಟ್ಪುಟ್ ಯಾವ್ದು ಅಂತ ಹಾಕಿಲ್ಲ, ಅದಕ್ಕೆ ಒಂದ್ ನಿಮಿಷ ಹಾಕ್ಬಿಡ್ತೀನಿ. ಇಲ್ಲಾಂದ್ರೆ ಅವ್ರ ಕಸ್ಟಮರಿಗೆ ಮತ್ತೆ ಕನ್ಫ್ಯೂಸ್ ಆಗ್ಬಿಡುತ್ತೆ, ಯಾವ್ದಕ್ಕೆ ಕೊಡ್ಬೇಕು ಏನ್ ಮಾಡ್ಬೇಕು ಅಂತೇಳಿ. ನೋಡಿ, ಸ್ಟಿಕ್ಕರ್ ಕೂಡ ಬರುತ್ತೆ. ಈ ಸೈಡ್ ಒಂದು ದೊಡ್ಡ ಸ್ಟಿಕ್ಕರ್ ಇದೆ. ಇದರಲ್ಲಿ ಇನ್ನು ಔಟ್ ಅಂತ ಇದೆ ನೋಡಿ, ಮೇಲ್ಗಡೆದು ಇನ್ನಿರುತ್ತೆ. ಮೇಲ್ಗಡೆದು ಇನ್ನು, ಕೆಳಗಡೆದು ರಿಜೆಕ್ಟ್ ವಾಟರ್. ಔಟ್ ಅಂದ್ರೆ ರಿಜೆಕ್ಟ್ ವಾಟರ್. ಇದು ರಿಜೆಕ್ಟ್ ವಾಟರ್. ಇದು ಇನ್ನು, ಇದು ರಿಜೆಕ್ಟ್ ವಾಟರ್. ಇನ್ನೊಂದು ಇದು ಪ್ಯೂರೋ ಅಕ್ವಾ ಅಂತ ಹೇಳಿ ಮಾಡಲ್. ಇದು ಅದ್ರದ್ದು ಸ್ಟಿಕ್ಕರ್. ಇದು RO ಅಲ್ಕಲೈನ್ ಟೆಕ್ನಾಲಜಿ ಅಂತ ಇದೆ.
ಇದು ಬಿಟ್ರೆ ಇನ್ನೇನು ಉಳಿತು, ಸ್ಟೋರೇಜ್ ಟ್ಯಾಂಕು 9 ಲೀಟರ್. ಎಷ್ಟು ಲೀಟರ್ ಅಂದರೆ 9 ಲೀಟರ್ ಕೆಪಾಸಿಟಿ ಇದು. ನೋಡಿ ಸ್ಟೋರೇಜ್ 9 ಲೀಟ್ರು, 100% ಫುಡ್ ಗ್ರೇಡ್ ಪ್ಲಾಸ್ಟಿಕ್ಕು, ಫಸ್ಟ್ ಟೈಮ್ ಇನ್ ಇಂಡಿಯಾ. ಓಕೆ, ಮತ್ತಿದು ಮೆಜರ್ಮೆಂಟ್, ಹಿಂದ್ಗಡೆ ಡ್ರಿಲ್ಲಿಂಗ್ ಮಿಷಿನ್ ಹಾಕ್ಲಿಕ್ಕೆ ಮೆಜರ್ಮೆಂಟಿಗೆ ಒಂದು ಸ್ಟಿಕ್ಕರ್ ಕೊಟ್ಟಿರ್ತಾರೆ, ಅದು ಕೂಡ ಇದರಲ್ಲೇ ಇರುತ್ತೆ. ಇದೆಲ್ಲ ಇದ್ರ ಜೊತೆನೆ ಬರುತ್ತೆ, ವಾರಂಟಿ ಕಾರ್ಡ್ ಎಲ್ಲ. ಬೇಕು ಅಂದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ, ಕಮ್ಯುನಿಕೇಟ್ ಮಾಡಿ, ಒಳ್ಳೆ ಪ್ರೈಸಿಗೆ ಮಾಡ್ಕೊಡ್ತೀವಿ. ಮೇಯ್ನು ಕ್ವಾಲಿಟಿ ಕಾಂಪೋನೆಂಟ್ಸು, ಇದರಲ್ಲಿ ಏನಾಗುತ್ತೆ, ಕ್ವಾಲಿಟಿ ಕಾಂಪೋನೆಂಟ್ಸು ವಿತ್ ಒಳ್ಳೆ ಪ್ರೈಸ್ ಬೇಕು, ಅದು ನಮ್ಮ ಕಡೆಯಿಂದ ಅವೈಲೇಬಲ್ ಮಾಡ್ಕೊಡ್ತೀವಿ. ಯಾವುದೇ ಊರಿದ್ರು ಕಳಿಸ್ಕೊಡ್ತೀವಿ, ತೊಂದರೆ ಇಲ್ಲ. ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ, ಈಸಿಯಾಗಿ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಏನು ಡ್ಯಾಮೇಜ್ ಆಗೋದಿಲ್ಲ. ಹೇಗೆ ಬಿಚ್ಚಿತ್ತು ಅದೇ ತರ ಪ್ಯಾಕಿಂಗ್ ಆಗ್ಬಿಡುತ್ತೆ. ಇಲ್ಲಿ ಇಂಡಿಕೇಟರ್ ಸೇಫ್ಟಿಗೆ ಗಮ್ ಹೋಗಿದೆ, ಇದು ಸಾಕು, ಈ ಪ್ಯಾಕಿಂಗ್ ಇರುತ್ತೆ. ನೋಡಿ ಫುಲ್ ಥರ್ಮೋಕೋಲ್ ಪ್ಯಾಕಿಂಗ್ ಇರುತ್ತೆ, ಹಂಗಾಗಿ ನಿಮಗೆ ಡ್ಯಾಮೇಜ್ ಆಗೋ ಪ್ರಶ್ನೆನೇ ಇರೋದಿಲ್ಲ. ಇದರಲ್ಲಿ ಡಬಲ್ ಪ್ಯಾಕಿಂಗ್ ಇರುತ್ತೆ. ಡಬಲ್ ಪ್ಯಾಕಿಂಗ್ ಇದ್ದಷ್ಟು ಸೇಫ್ಟಿ ಜಾಸ್ತಿ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ. ಓಕೆ, ರೆಡಿ ಆಗಿದೆ, ಡಿಸ್ಪ್ಯಾಚಿಗೆ ರೆಡಿ ಆಗಿದೆ. ಬೇಗ ಬೇಕು ಅಂದ್ರೆ ಆರ್ಡರ್ ಮಾಡಿ, ಕೆಳಗೆ ಕೊಟ್ಟಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಮಾಡಲ್ ಇದೆ, ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀವಿ, ದಯವಿಟ್ಟು ಕಮ್ಯುನಿಕೇಟ್ ಮಾಡಿ. ಓಕೆ, ಇನ್ಕೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ, ತುಂಬಾ ವಿಡಿಯೋಸ್ ಇದೆ, ನೆಕ್ಸ್ಟ್ ಒಳ್ಳೊಳ್ಳೆ ವಿಡಿಯೋಸ್ ಬರ್ತಾ ಇರುತ್ತೆ. ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.